ಮುದ್ದೇಬಿಹಾಳ ತಾಲೂಕಿನ ಪ್ರಸಿದ್ಧ ಬಸರಕೋಡ ಗ್ರಾಮದ ಶ್ರೀ ಪವಾಡ ಬಸವೇಶ್ವರ ದೇವಾಲಯದಲ್ಲಿ ನಡೆದ ದೇವರ ಬೆಳ್ಳಿ ಕವಚ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ ನಡಹಳ್ಳಿಯವರು ಗುರುವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ಥಳ ವೀಕ್ಷಣೆ ಮಾಡಿದರು. ದೇವಾಲಯದ ಆಡಳಿತ ಮಂಡಳಿಯವರಿಂದ ಕಳ್ಳತನದ ಸಂಪೂರ್ಣ ಮಾಹಿತಿ ಪಡೆದ ಅವರು ಬಸರಕೋಡ ಗ್ರಾಮಸ್ಥರು ಹಾಗೂ ಪವಾಡ ಬಸವೇಶ್ವರ ಸದ್ಭಕ್ತರೊಂದಿಗೆ ಸಮಾಲೋಚನೆ ನಡೆಸಿದರು. ಪವಾಡ ಬಸವೇಶ್ವರರಿಗೆ ತೊಂದರೆ ಕೊಟ್ಟವರು ಅಥವಾ ಪವಾಡ ಬಸವೇಶ್ವರಿಗೆ ನೋವು ಕೊಟ್ಟವರು ಯಾರೂ ಕೂಡ ಇವತ್ತಿನವ್ರಿಗೆ ನೆಮ್ಮದಿಯಿಂದ ಬದುಕಲಿಕ್ಕೆ ಆಗಿಲ್ಲ. ಇದನ್ನು ಕಳ್ಳತನ ಮಾಡಿದಂಥವ್ರು ಅವರ ಮೂರ್ತಿಯನ್ನು ಕಳ್ಳತನ ಮಾಡಿದಂಥ ವ್ಯಕ್ತಿಗಳಿಗಾಗಲಿ ಅಥವಾ ಅದಕ್ಕೆ ಪ್ರೇರಣೆ ಕೊಟ್ಟಂಥ ವ್ಯಕ್ತಿಗಳಿಗಾಗಲಿ ಬಹುಶಃ ಪವಾಡ ಬಸವೇಶ್ವರರ ಶಕ್ತಿಯ ಮಹತ್ವದ ಅರಿವು ಇರಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ ಅಂತ ಕೇಳಿ ಗಂಭೀರವಾಗಿ ತಗೊಂಡು ಸರ್ಕಾರ ಇರೋದ್ರಿಂದ ಈಗ ಅವ್ರದೇ ಸರ್ಕಾರ ಇದೆ, ಗೃಹ ಮಂತ್ರಿಗಳಿಗೆ ಮಾತಾಡಲಿ, ಅವರು ಮಾತಾಡಿ ಒಂದು ವಿಶೇಷ ತಂಡಗಳು ಏನೇನು ರಚನೆ ಮಾಡ್ತಾರೆ ಮಾಡಲಿ. ಆದರೆ ಅದು ಸಿಗೋವರೆಗೆ ಭಕ್ತರಂತೂ ನಾವ್ಯಾರೂ ಸುಮ್ಮನಿರೋಕ್ಕೆ ಸಾಧ್ಯ ಇಲ್ಲ. ಇಷ್ಟೊತ್ತು 5 ದಿನದಲ್ಲೇ ಅವ್ನು ಕಂಡುಹಿಡಿಬೇಕಾಗಿ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮುಗಿಸಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಇಲಾಖೆ ಮಾಡಬೇಕು ಅಂತ ಆಗ್ರಹಿಸಿ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಶಾಸಕ ನಡಹಳ್ಳಿ, ಪವಾಡ ಬಸವೇಶ್ವರ ಶರಣರಿಗೆ ಲಕ್ಷಾಂತರ ಭಕ್ತರಿದ್ದಾರೆ. ಈ ಕಳ್ಳತನದಿಂದ ದೇವಸ್ಥಾನಕ್ಕೂ ಸೆಕ್ಯೂರಿಟಿ ಒದಗಿಸುವ ಪರಿಸ್ಥಿತಿ ನಿರ್ಮಾಣವಾಗುವುದು ದುರದೃಷ್ಟಕರ. ಇದು ಎಲ್ಲಾ ಭಕ್ತರ ಭಾವನೆಗಳಿಗೆ ತೀವ್ರ ಧಕ್ಕೆ ತಂದಿದೆ. ಇಂತಹ ಘಟನೆಯನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಎಸ್ಪಿ ಈಗಾಗಲೇ 2 ಬಾರಿ ಮಾತನಾಡಿದ್ದು, ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಕಳ್ಳರನ್ನು ಪತ್ತೆ ಹಚ್ಚುವಂತೆ ಆಗ್ರಹಿಸಿದ್ದೇನೆ ಎಂದರು. 2016ರಲ್ಲಿ ನಮ್ಮ ಕುಟುಂಬದ ವತಿಯಿಂದ ಭಕ್ತಿ ಕಾಣಿಕೆಯಾಗಿ 55 ಕೆಜಿ ತೂಕದಲ್ಲಿ ಒಟ್ಟು 2 ಬೆಳ್ಳಿಯ ದೇವರ ಮುಖವಾಡ ಪ್ರತಿಮೆಯನ್ನು ಸಮರ್ಪಿಸಿದ್ದೆವು. ಪವಾಡ ಮುತ್ಯಾರ ಆಶೀರ್ವಾದದಿಂದಲೇ ನಾನು ಜೀವನದಲ್ಲಿ ಮೇಲೆ ಬಂದಿದ್ದೇನೆ. ನನ್ನಂತೆ ಶಾಸಕರಾದ ಸಿಎಸ್ ನಾಡಗೌಡ ಅಪ್ಪಾಜಿಯವರೂ ಸಹ ದೇವಾಲಯಕ್ಕೆ 5 ಎಕರೆ ಭೂಮಿಯನ್ನು ದಾನವಾಗಿ ನೀಡಿದ್ದಾರೆ. ಅವರು ಈ ದೇವರ ಸದ್ಭಕ್ತರೇ ಆಗಿದ್ದಾರೆ. ಹೀಗಾಗಿ ಈ ವಿಚಾರದಲ್ಲಿ ಯಾವುದೇ ರಾಜಕೀಯ ಪ್ರಶ್ನೆ ಬರುವುದಿಲ್ಲ. ಈಗ ನಿಮ್ಮದೇ ಸರ್ಕಾರ ಇರುವುದರಿಂದ ಶಾಸಕರು ಗೃಹ ಸಚಿವರೊಂದಿಗೆ ಮಾತನಾಡಿ ಸರ್ಕಾರದ ಮೇಲೆ ಒತ್ತಡ ತಂದು ಕಳ್ಳರನ್ನು ಪತ್ತೆ ಹಚ್ಚುವ ಮೂಲಕ ಭಕ್ತರ ಭಾವನೆಗಳಿಗೆ ಸ್ಪಂದಿಸಬೇಕು ಎಂದು ಮನವಿ ಮಾಡಿದರು. ಮೂರ್ತಿ ಕವಚ ಏನು ಕಳವಾಗಿರ್ತಕ್ಕಂಥದ್ದಿದೆ. ಈ ದೇವಸ್ಥಾನದ ಜೊತೆ ಮತ್ತು ಪವಾಡ ಬಸವೇಶ್ವರರ ಜೊತೆ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಇದ್ರ ಜೊತೆ ಜೋಡಣೆ ಆಗಿದ್ದಾರೆ. ಅವರ ಭಾವನೆಗಳಿಗೆ ನೋವಾಗಿದೆ ಮತ್ತು ಅವರ ಭಕ್ತಿಗೆ ಮತ್ತು ಅವರ ಏನು ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ದೇವಸ್ಥಾನದ ಬಗ್ಗೆ, ಪವಾಡ ಬಸವೇಶ್ವರ ಬಗ್ಗೆ, ಆ ಎಲ್ಲ ಭಕ್ತರ ಮನಸ್ಸಿಗೆ ಅತ್ಯಂತ ತೀವ್ರತರವಾದಂಥ ನೋವುಂಟು ಮಾಡಿರ್ತಕ್ಕಂಥ ಘಟನೆ. ಇಂಥ ಘಟನೆಗಳು ಆಗಬಾರ್ದು. ಭಕ್ತಿಯಿಂದ ಭಕ್ತರಾದವ್ರು ನಾವುಗಳು ನಮ್ಮ ಕೈಲಾದಂತಹ ಕಾಣಿಕೆಯನ್ನು ಕೊಟ್ಟು ಅರ್ಪಣೆ ಮಾಡಿ ನಾವು ಅವರ ಆಶೀರ್ವಾದನ ಪಡಿತಕ್ಕಂಥ ಕೆಲಸ ಭಕ್ತರಾದಂಥವ್ರು ನಾವು ಮಾಡಿರ್ತಕ್ಕಂಥದ್ದು. ನಾವ್ಯಾರೂ ಕೂಡ ಈ ಭಾಗದಲ್ಲಿ ಇಂಥ ಒಂದು ಘಟನೆಗಳು ನಡೀತದೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಇನ್ನು ದೇವಸ್ಥಾನಗಳಿಗೂ ಸೆಕ್ಯೂರಿಟಿ ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯಿತು. ಈ ವಿಚಾರದಲ್ಲಿ ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ 2 ಸಾರಿ ಮಾತನಾಡಿದೆ. ಪೊಲೀಸ್ನವ್ರಿಗೆಲ್ಲ ಗೊತ್ತಿರ್ತದೆ ಈ ಭಾಗದಲ್ಲಿ ಎಂತೆಂಥ ಕಳ್ಳರಿದ್ದಾರೆ, ಯಾರಿದ್ದಾರೆ. ಮತ್ತು ಯಾವ ರೀತಿ ಅವ್ರನ್ನ ಕಂಡುಹಿಡಬೇಕು ಅಂತಕ್ಕಂಥದ್ದು ಪೊಲೀಸರಿಗೆ ಅನೇಕ ವಿಚಾರಗಳು ಗೊತ್ತಿರ್ತವೆ. ಘಟನೆಗಳು ನಡೆದಾಗ ಈಗಾಗಲೇ ಘಟನೆ ನಡೆದು 4-5 ದಿನ ಆಗ್ಲಿಕ್ಕೆ ಬಂತು. ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡಿದ್ರೆ ಇದನ್ನ ಇಷ್ಟೊತ್ತಿಗಾಗಲೇ ಕಂಡುಹಿಡಬಹುದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ.
ಯಾರು ಕಳ್ಳರಿದ್ದಾರೆ, ಯಾರು ದುಷ್ಟರಿದ್ದಾರೆ ಅವ್ರನ್ನ ಹಿಡಿಯೋದೇನು ದೊಡ್ಡ ಕೆಲಸ ಅಲ್ಲ. ಪೊಲೀಸರು ಮನಸ್ಸು ಮಾಡಿದರೆ ಹಿಡಿಬೋದು. ಆದರೆ ಪೊಲೀಸ್ ಇಲಾಖೆ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಳೋದು. ಅಂದರೆ ಈ ದೇವಸ್ಥಾನದ ಜೊತೆ ಲಕ್ಷಾಂತರ ಭಕ್ತರ ಒಂದು ಭಾವನೆಗಳು ಜೋಡಣೆ ಆಗಿರೋದ್ರಿಂದ ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳೋದು. ಆದಷ್ಟು ಬೇಗ ಕಳ್ಳರನ್ನ ಹಿಡಿದು ಆ ಪವಾಡ ಬಸವೇಶ್ವರರ ಏನು ಮೂರ್ತಿ ಕವಚ ಏನಿದೆ, ಬೆಳ್ಳಿ ಕವಚ, ಅದು ಸುಮಾರು ಒಂದು 32-33 kg ಅಂದಾಜು ಇರ್ಬೋದು ಅಂತ ನಂದು. ಸುಮಾರು ಇವತ್ತು 1 ಕೋಟಿಗೆ ಹೆಚ್ಚು ಮೌಲ್ಯವನ್ನು ಹೊಂದಿರತಕ್ಕಂಥ ಒಂದು ಬೆಳ್ಳಿಯ ಕವಚ. ಅವರಿಗೆ ಬೆಳ್ಳಿ ಬೇಕಾಗಿಲ್ಲ ಅಥವಾ ಬಂಗಾರನೂ ಬೇಕಾಗಿಲ್ಲ, ದೇವರಿಗೆ ಬೇಕಾಗಿರೋದು ಭಕ್ತಿ. ಆ ಭಕ್ತಿ ಸ್ಥಾನದಲ್ಲಿ ಕಳ್ಳತನ ಆಗಿರ್ತಕ್ಕಂಥದ್ದು ಬಹಳ ನೋವು ತಂದಿರತಕ್ಕಂಥ. ಭಕ್ತರು ಅನೇಕ ರೀತಿಯಾದಂಥ ಕಾಣಿಕೆಗಳನ್ನು ದೇವಸ್ಥಾನಕ್ಕೆ ಕೊಡ್ತಾರೆ. ಅದೇ ರೀತಿ ಪವಾಡ ಬಸವೇಶ್ವರರ ಒಂದು ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ನಾನು ಏನು ಮುಂದೆ ಬಂದಿದ್ದೇನೆ. ಆ ದೇವರಿಗೆ ನನ್ನ ಭಕ್ತಿ ಕಾಣಿಕೆಯನ್ನು ಅರ್ಪಿಸಬೇಕು ಅಂತೇಳಿ ನಾನು ನನ್ನ ಕುಟುಂಬದವರು 2016-17 ಭಕ್ತಿ ಕಾಣಿಕೆ ಅರ್ಪಿಸಿರೋದು. ಅದೇ ರೀತಿ ಅನೇಕ ಜನ ಭಕ್ತರು ಅರ್ಪಣೆ ಮಾಡಿದ್ದಾರೆ. ಒಂದು 5 ಎಕರೆನ ಭೂಮಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ ನಾನು. ನಾನೊಬ್ಬನೇ ಕೊಟ್ಟಿದ್ದೀನಿ ಅಂತಲ್ಲ, ದೇವಸ್ಥಾನಕ್ಕೆ ಭಾಳಷ್ಟು ಜನ ದೇವಸ್ಥಾನಕ್ಕೆ ಭಕ್ತಿ ಕಾಣಿಕೆಗಳನ್ನು ಅರ್ಪಣೆ ಮಾಡಿದ್ದಾರೆ. ಬಹುಶಃ ಮಾನ್ಯ ಶಾಸಕರು ಕೂಡ ಈ ಒಂದು ದೇವಸ್ಥಾನದ ಪವಾಡ ಬಸವೇಶ್ವರರ ಸದ್ಭಕ್ತರಿದ್ದಾರೆ. ಅದಕ್ಕೆ ನಾನು ಅವರಲ್ಲೂ ವಿನಂತಿ ಮಾಡ್ತೇನೆ, ಈ ಘಟನೆಯನ್ನು ಭಾಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಡನ ನೀವು ಮಾಡಿ ಅಂತ. ಇದರಲ್ಲಿ ನಾವ್ಯಾರು ಕೂಡ ಇದರಲ್ಲಿ ರಾಜಕಾರಣ ಮಾಡುವಂಥ ಪ್ರಶ್ನೆ ಬರಲ್ಲ. ಅವರು ಕೂಡ ಈ ದೇವಸ್ಥಾನದ ಭಕ್ತರಿದ್ದಾರೆ, ನಾನು ಕೂಡ ಇದರ ಭಕ್ತರಿದ್ದೀನಿ. ನನ್ನ ಮತ್ತು ಅವರ ಹಾಗೆ ಲಕ್ಷಾಂತರ ಜನ ಭಕ್ತರು ದೇವಸ್ಥಾನಕ್ಕಿದ್ದಾರೆ. ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ SP ಅವರಿಗೆ ನಾನು ಹೇಳಿಕೆ ಬಯಸ್ತೇನೆ, ದಯಮಾಡಿ ಇದನ್ನು ಹಗುರವಾಗಿ ತಗೊಳ್ಕೊಡಿ. ಒಂದು 3-4 ದಿನದಲ್ಲೋ ಒಂದು ವಾರದಲ್ಲೋ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಹಿಡ್ಕೋಬೇಕು. ನೀವೇನು ಎಷ್ಟು ತಂಡಗಳು ಮಾಡ್ತೀರಿ, ಏನು ಮಾಡ್ತೀರಿ, ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತೀರಿ, ಯಾವ ರೀತಿ ಅದನ್ನು ಕಂಡುಹಿಡಿಯೋದು ಪ್ರಯತ್ನ ಮಾಡ್ತೀರಿ, ನಿಮ್ಮ ಇಲಾಖೆಗೆ ಬಿಟ್ಟಿರ್ತಕ್ಕಂಥದ್ದು ಅದನ್ನು ನಾನು ಹೀಗೆ ಮಾಡಿ ಅಂತ ಹೇಳೋದಕ್ಕೆ ನಾನು ಹೋಗೋದಿಲ್ಲ. ಆದರೆ ಫಲಿತಾಂಶ ಬೇಕು. ಇದನ್ನು ಯಾರಿಗೆ ಕೆಲಸ ಮಾಡಿದ್ದಾರೆ ಅವ್ರನ್ನ ಹಿಡಿದು ಎಡಮುರಿ ಕಟ್ತಕ್ಕಂಥ ಕೆಲಸನೂ ಆಗಬೇಕು, ಅದನ್ನು ರಿಕವರಿನೂ ಆಗಲಿ. ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿದರೆ ನಾನು ಭಕ್ತರ ಜೊತೆ ಕೂಡಿ ಇನ್ನೊಂದು ವಾರ ನೋಡ್ತೀನಿ, ಇನ್ನೊಂದು ವಾರ ಸಮಯ ಕೊಡ್ತೀನಿ. ಈ ವಿಚಾರವಾಗಿ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಏನೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀನಿ, ಭಕ್ತರು ಕೂಡ ಗಮನಿಸ್ತಾ ಇದ್ದಾರೆ. ಅವ್ರು ಯಾರೇ ಆಗಿರಲಿ ಅವ್ರು ಕಂಡು ಹಿಡಿತಕ್ಕಂಥ ಕೆಲಸ ಆಗ್ತದೆ. ಹಾಗಂತ ನಾನು ಪೊಲೀಸ್ ಇಲಾಖೆ ಗಡುವು ಕೊಡ್ತೀನಿ ಅಂತ ಅನ್ಕೋಬಿಡಿ. ಯಾಕಂದ್ರೆ ಭಕ್ತರ ಮನಸ್ಸಿಗಾಗಿರ್ತಕ್ಕಂಥ ನೋವಿಗೆ ತಕ್ಷಣ ಸ್ಪಂದಿಸಬೇಕು ಪೊಲೀಸ್ ಇಲಾಖೆ. ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಕೆಲಸನ ಪ್ರಯಾರಿಟಿ ಮೇಲೆ ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾತಾಡ್ತಾರೆ. ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ ಅಂತ ಕೇಳಿದ್ವಿ. ಅವರು ಕೂಡ ಇದನ್ನು ಗಂಭೀರವಾಗಿ ತಗೊಂಡು ಸರ್ಕಾರ ಇರೋದ್ರಿಂದ ಈಗ ಅವ್ರದೇ ಸರ್ಕಾರ ಇದೆ, ಗೃಹಮಂತ್ರಿಗಳಿಗೆ ಮಾತಾಡಲಿ. ಅವರು ಮಾತಾಡಿ ಒಂದು ವಿಶೇಷ ತಂಡಗಳು ಏನೇನು ರಚನೆ ಮಾಡ್ತಾರೆ ಮಾಡಲಿ, ಇನ್ವೆಸ್ಟಿಗೇಷನ್ ಮಾಡಲಿ. ಆದರೆ ಅದು ಸಿಗೋವರೆಗೆ ಭಕ್ತರಂತೂ ನಾವ್ಯಾರೂ ಸುಮ್ಮನಿರೋಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಇಲಾಖೆ ಏನಾದರೂ ಕೂಡ ಏನೋ ಆಗೋಗ್ಬಿಟ್ಟಿದೆ, ಎಲ್ಲ ದೇವಸ್ಥಾನದಾಗ ತಿಳ್ಕೊಂಡಿದ್ರೆ ಅದು ಅವರ ತಪ್ಪು ಕಲ್ಪನೆ. ಅದು ಇಷ್ಟೊತ್ತಿಗೆ 5 ದಿನದಲ್ಲೇ ಅವ್ನು ಕಂಡುಹಿಡಿಬೇಕಾಗಿ ಏನು ಮಾಡ್ತಾ ಇದ್ದಾರೆ, ಯಾಕಿದೆ ಇಲಾಖೆಯಲ್ಲಿ ಅವ್ರು ಮಾಡ್ಲಿಕ್ಕೆ ಕೆಲಸ ಮಾಡದೆ ಹೋದ್ರು 1 ವಾರ ನೋಡಿ ನಾ ಎಲ್ಲ ಭಕ್ತರ ಸಭೆ ಕರಿತೀವಿಲ್ಲ, ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ. ಲಕ್ಷಾಂತರ ಜನ ಭಕ್ತರಿದ್ದಾರೆ, ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ. ಅವತ್ತು ತೀರ್ಮಾನ ಮಾಡಿ ಹೇಳ್ತೀವಿ ಅವತ್ತು ಏನು ಮಾಡ್ತೀವಿ ಮುಂದೆ ಅಂತ.
ಇದೊಂದು ಪೂರ್ವನಿಯೋಜಿತ ಕೃತ್ಯದಂತೆ ಮೇಲ್ನೋಟಕ್ಕೆ ಕಾಣಿಸುತ್ತಿದೆ. ಘಟನೆ ನಡೆದು 4-5 ದಿನಗಳಾಗುತ್ತ ಬಂದರೂ ಇನ್ನೂ ಸುಳಿವು ಸಿಕ್ಕಿಲ್ಲ. ಇಷ್ಟೊತ್ತಿಗಾಗಲೇ ಪತ್ತೆ ಮಾಡಬೇಕಿತ್ತು. ಪೊಲೀಸರಿಗೆ ಗಡುವು ನೀಡುತ್ತಿಲ್ಲ. ಆದರೆ ಭಕ್ತರ ನೋವಿಗೆ ಸ್ಪಂದಿಸಿ 1 ವಾರದಲ್ಲಿ ಕಳ್ಳರನ್ನು ಪತ್ತೆ ಹಚ್ಚಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಜೂನ್ 27ರಿಂದಲೇ ಸಿಸಿ ಕ್ಯಾಮೆರಾಗಳು ಬಂದಾಗಿದ್ದ ಕುರಿತು ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಸಿಸಿ ಕ್ಯಾಮೆರಾಗಳು ತಾಂತ್ರಿಕ ಸಮಸ್ಯೆಯಿಂದ ಬಂದಾಗಿದ್ದವೇ ಅಥವಾ ಉದ್ದೇಶಪೂರ್ವಕವಾಗಿ ಬಂದ್ ಮಾಡಲಾಗಿತ್ತೇ ಎಂಬ ಬಗ್ಗೆಯೂ ತನಿಖೆಯಾಗಬೇಕು. ನನ್ನ ಪ್ರಕಾರ ಬಸರಕೋಡ ಅಥವಾ ಸುತ್ತಮುತ್ತಲಿನ ಗ್ರಾಮಸ್ಥರು ಇಂತಹ ಕೃತ್ಯ ಮಾಡಲು ಸಾಧ್ಯವೇ ಇಲ್ಲ ಎಂದು ಅಭಿಪ್ರಾಯಪಟ್ಟರು. ಅದನ್ನೆಲ್ಲನೂ ಕೂಡ ಒಂದ್ಸರಿ ವೀಕ್ಷಣೆ ಮಾಡಿ ಇನ್ನೊಂದು ಮಾಡಿ ಪ್ರೀ ಪ್ಲಾನ್ ಮಾಡಿರ್ತಾರೆ. ಮತ್ತು ಅದ್ರಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಅದು ಇವತ್ತಿಲ್ಲ ನಾಳೆ ಹೊರಗೆ ಬರಲೇಬೇಕು. ಅದು ಪ್ರಶ್ನೆ ಮುಚ್ಚಾಕಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಭಕ್ತರು ಶಾಂತವಾಗಿದ್ದಾರೆ. ಏನು ಅಂದರೆ ಪೊಲೀಸ್ನವರು ಏನಾದರೂ ಕ್ರಮ ತಗೊಳ್ತಾರೆ ತಕ್ಷಣ ಅನ್ನುವಂಥ ಒಂದು ಭಾವನೆಯಿಂದ ಸುಮ್ಮನೆ ಇದ್ದೀವಿ. ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮುಗಿಸಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಇಲಾಖೆ ಹಿಡಿದು ದೇವಸ್ಥಾನಕ್ಕೆ ತಂದು ಒಪ್ಪಿಸ್ಬೇಕು. ನೋಡಿ, ಈಗ ಯಾವತ್ತೂ ಕೂಡ ಇಂಥ ಘಟನೆಗಳು ಇಲ್ಲಿ ನಡೆದಿಲ್ಲ. ಪವಾಡ ಬಸವೇಶ್ವರನ ದೇವಸ್ಥಾನದ ಆವರಣದಲ್ಲಿ ₹1 ಕಾಯಿನ್ ಬಿದ್ದರೂ ತಗೊಂಡು ಬಂದು ಅಲ್ಲಿ ಹಾಕೋಗ್ತದೆ ಜನ. ಅಷ್ಟು ಇಲ್ಲಿ ಶಕ್ತಿ ಇರ್ತಕ್ಕಂಥ ಸ್ಥಳ ಇದೆ. ಇಲ್ಲಿ ಕಳ್ತನ ಆಗ್ತದೆ ಅಂತ ಯಾರು ನಿರೀಕ್ಷೆ ಮಾಡೋಕ್ಕಾಗ್ತದೆ. ಅದನ್ನು ಕೂಡ ಈಗ ಇನ್ವೆಸ್ಟಿಗೇಷನ್ ಆಗಲಿ. ಈಗ ಅದೇನು ಸಿಸಿ ಕ್ಯಾಮ್ರಾ ರಿಪೇರಿಗೆ ಬಂದು ಕೆಟ್ಟೋಗಿದೆ, ಅದೇನಾದ್ರು ಆಕಸ್ಮಿಕ ಕೆಟ್ಟೋಗಿದ್ದ ಅಥವಾ ಅದು ಯಾರಾದರೂ ದುರುದ್ದೇಶಪೂರ್ವಕವಾಗಿ ಅದನ್ನು ಆ ರೀತಿ ಮಾಡಿರೋದ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲಿ. ಮುಕ್ತವಾಗಿ ಅದು ಇನ್ವೆಸ್ಟಿಗೇಷನ್ ಮಾಡಲಿ. ನನಗೆ ಗೊತ್ತಿರೋ ಹಾಗೆ ನಾನು ಬಸರಕೋಟದ ಜನರು ನೋಡಿದ್ದೀನಿ. ಸುತ್ತಮುತ್ತ ಜನನೂ ಕೂಡ ಇಲ್ಲೇ ನಾವು ಬದುಕ್ತೀವಿ, ದಿನ ಇಲ್ಲೇ ಇರ್ತೀವಿ. ಸ್ಥಳೀಯರು ಯಾರು ಕೂಡ ಇಂಥ ಘಟನೆಯಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ನಂಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು, ಪವಾಡ ಮುತ್ತನಿಗೆ ಗೊತ್ತು. ಆದರೆ ನನಗೆ ಗೊತ್ತಿರೋ ಹಾಗೆ ಆ ರೀತಿ ಯಾರು ಕೂಡ ಪವಾಡ ಬಸವೇಶ್ವರನ ಜೊತೆ ಚಲಾಟ ಆಡುವಂಥ ಬುದ್ಧಿ ಯಾರಿಗೂ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲಷ್ಟೇ ಅಲ್ಲ, ಈ ಊರಾಗಲಿ ಸುತ್ತಮುತ್ತ ಎಲ್ಲ ಹಳ್ಳಿಗಳಾಗಲಿ ಎಲ್ಲರೂ ಕೂಡ ಪವಾಡ ಬಸವೇಶ್ವರ ಭಕ್ತರೆ. ಮತ್ತು ಎಲ್ಲ ಧರ್ಮದವರು, ಇಲ್ಲಿ ಹಿಂದೂ ಮುಸ್ಲಿಂ ಅಂತಲೂ ಇಲ್ಲ, ಇಲ್ಲೆಲ್ಲ ಧರ್ಮದವರು ಎಲ್ಲ ಜಾತಿಯವರು ದೇವಸ್ಥಾನಕ್ಕೂ ನಡ್ಕೊಂತಾರೆ. ಪವಾಡ ಬಸವೇಶ್ವರ ಸದ್ಭಕ್ತರಿದ್ದಾರೆ. ಏನು ಸ್ಥಳೀಯರು ಇನ್ವಾಲ್ವ್ ಆಗಿದ್ದಾರೋ, ಇನ್ನೊಬ್ರು ಇನ್ವಾಲ್ವ್ ಆಗಿದ್ದಾರೋ, ಅಥವಾ ಯಾಕೆ ಸಿಸಿ ಕ್ಯಾಮ್ರಾ ದುರುದ್ದೇಶ ಮಾಡಿದಾರೋ, ಇನ್ನೊಂದು ಮಾಡಿದಾರೋ ಅನ್ನೋ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ಅಲ್ಟಿಮೇಟ್ಲಿ ಆ ದೇವಸ್ಥಾನದಲ್ಲಿ ಕಳವಾಗಿರ್ತಕ್ಕಂಥ ವಸ್ತುಗಳು ವಾಪಸ್ ಕೊಡಬೇಕು. ಅಷ್ಟು ಬಿಟ್ಟರೆ ಬೇರೆ ಏನು. ಕಳ್ಳತನ ಮಾಡಿದವರು ಸರ್ವನಾಶವಾಗುತ್ತಾರೆ. ಪವಾಡ ಬಸವೇಶ್ವರರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಪವಾಡಗಳನ್ನು ಮಾಡಿ ಭಕ್ತರನ್ನ ಉದ್ಧರಿಸಿದ್ದಾರೆ. ಇಂತಹ ಅವತಾರ ಪುರುಷರ ಪ್ರತಿಮೆಯನ್ನೇ ಕಳ್ಳತನ ಮಾಡಿದವರು ಎಂದಿಗೂ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ಅವರು ಸರ್ವನಾಶವಾಗುತ್ತಾರೆ ಎಂದು ನಡಹಳ್ಳಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದೇವಾಲಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕೆವೈ ಬಿರಾದಾರ, ಸದಸ್ಯರಾದ ಎಸ್ಎಸ್ ಹಂಡರಗಲ್ಲ, ಗ್ರಾಮದ ಮುಖಂಡರಾದ ಗುರುನಾಥ ಬಿರಾದಾರ ಸೇರಿದಂತೆ ಊರಿನ ಪ್ರಮುಖರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು.